ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ. ನಟ ಕಮಲ್ ಹಾಸನ್ ಹೇಳಿಕೆಯನ್ನು ಖಂಡಿಸ್ತೇನೆ. ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ. ನಟ ಕಮಲ್ ಹಾಸನ್ ಕ್ಷಮೆ ಕೇಳದೆ ದರ್ಪ ತೋರಿದ್ದಾರೆ. ಕಮಲ್ ಸಿನಿಮಾಗಳಿಗೆ ರಾಜ್ಯದಲ್ಲಿ ಅವಕಾಶ ನೀಡಬಾರದು, ಹೋರಾಟಕ್ಕೆ ಅವಕಾಶ ಇದೆ, ಕಮಲ್ ಸಿನಿಮಾ ನಿಲ್ಲಿಸಲಿ. ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಚಲನಚಿತ್ರ ರಂಗದಲ್ಲಿ ಭಾರಿ ವಿವಾದವನ್ನು ಎದ್ದಿದೆ. ಈ ರಾಜ್ಯದ ಬಗ್ಗೆ ಕಮಲ್ ಹಾಸನ್ ಮಾತಾಡಿರುವಂಥದ್ದು ನಿಜವಾಗಲೂ ಭಾಳ ತಪ್ಪು ನುಡಿಯನ್ನು ಮಾತಾಡಿದ್ದಾರೆ. ಇದನ್ನು ನಾನು ಸಹ ಖಂಡಿಸ್ತೇನೆ. ಆದರೆ ಕ್ಷಮೆ ಕೇಳುವಂಥ ಸಂದರ್ಭದಲ್ಲಿ ನಾವು ಯಾರಾದರೂ ಕ್ಷಮೆ ಕೇಳಿದರೆ ಅದಕ್ಕೆ ಮಹತ್ವ ಇರುತ್ತೆ, ಅದನ್ನು ನಾವು ಸ್ವಲ್ಪ ಪರಿಪಾಲನೆ ಮಾಡಬೇಕು ಅಂತ. ಅದರಲ್ಲೂ ಸ್ವಲ್ಪ ದರ್ಪ ತೋರಿಸಿದರೆ ಅದನ್ನು ಅವರಿಗೆ ಯಾವುದೇ ಸಿನಿಮಾವನ್ನು ರಿಲೀಸ್ ಮಾಡಬಾರ್ದು, ಅವರಿಗೆ ಬಹಿಷ್ಕಾರ ಹಾಕಬೇಕು ಅನ್ನೋದು ಮಾತನ್ನು ಕನ್ನಡ ನಾವೆಲ್ಲ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗುತ್ತೆ. ಯಾವ ವಿಚಾರವಾಗಿ ಕನ್ನಡ ತಮಿಳುನಾಡಲ್ಲಿ ಹುಟ್ಟಿದೆ ಅಂತ ಹೇಳಿದ್ರೆ ಯಾರೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಆಗಬಾರ್ದು. ಈಗಾಗಲೇ ಚಲನಚಿತ್ರ ರಂಗದಲ್ಲಿ ಭಾರಿ ವಿವಾದವನ್ನು ಎದ್ದಿದೆ.